ಒಂದು ಮನೆಗೆ ಒಂದೇ ಯೋಜನೆ, ಒಂದು ಮನೆಗೆ ವೃದ್ಧಾಪ್ಯ ಯೋಜನೆದು ವೇತನ ಸಿಕ್ಕಿದ್ರೆ ಆ ಮನೆಗೆ ವಿಧವೆ ಇದ್ದರೂ ಕೂಡ ವಿಧವಾ ವೇತನ ಇಲ್ಲ, ಇನ್ನೊಂದು ಮನೆಗೆ ಕೊಡುವಂಥ ವ್ಯವಸ್ಥೆ ಸರ್ಕಾರದಲ್ಲಿತ್ತು. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಭಾಳ ಹೊಟ್ಟೆಯಲ್ಲಿ ಮಗು ಇರುವಾಗಲೇ ಮಡಿಲು ಯೋಜನೆ ಹೆಣ್ಮಗಳಿಗೆ ಕೊಟ್ಟರು. ತವರು ಮನೆಯಲ್ಲಿ ಏನೊಂದು ಕಿಟ್ ಕೊಡ್ತಾರ ಆ ರೀತಿ ಮಡಿಲು ಯೋಜನೆ ಕೊಟ್ಟರು. ಆಮೇಲೆ ಹೆಣ್ಣು ಮಗು ಅಂತಾದರೆ ಬಡವರದ್ದು ಭಾಗ್ಯಲಕ್ಷ್ಮಿ ಅಂತ ಕೊಟ್ಟರು. ಆನಂತರ ಹೆಣ್ಣು ಮಕ್ಕಳು ಓದಬೇಕು ಸೈಕಲ್ ಕೊಟ್ಟರು. ನೀವು ಕಲ್ಪನೆ ಮಾಡಿ, ದೇವದಾಸಿಯರನ್ನು ಸ್ವತಃ ನಾನೇ ಕರ್ಕೊಂಡು ಹೋಗಿದ್ದೆ ಅವರ ಮನೆಗೆ ಉಪಮುಖ್ಯಮಂತ್ರಿ ಆದಾಗ. ಇವರಿಗೂ ಕೂಡ ಮಾಸಾಶನ ಕೊಡಬೇಕಂತ, ದೇವದಾಸಿಯವರಿಗೂ ಕೂಡ ಮಾಸಾಶನ ಕೊಡುವಂಥದ್ದು ಮಾಡಿದರು. ಆಮೇಲೆ ಹಳ್ಳಿಗಳಲ್ಲೆಲ್ಲ 50 ವರ್ಷ ಆದರೆ ಹೆಣ್ಣುಮಕ್ಕಳು ಮದುವೆ ಆಗಿರೋದಿಲ್ಲ, ಅವರಿಗೆ ತಂದೆ ತಾಯಿ ಇರುವುದಿಲ್ಲ, ಸತ್ತೋಗಿರ್ತಾರೆ, ಅವರ ಅಣ್ಣ ತಮ್ಮದಿರು ನೋಡೋದಿಲ್ಲ. ಅಂಥ ಸ್ಥಿತಿಯ ಹೆಣ್ಮಕ್ಕಳನ್ನು ನಾನು ಅನೇಕ ಕಡೆ ನೋಡಿದಾಗ ಅವರಿಗೆ ವಿನಂತಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಮಾಸಾಶನ ಕೊಡುವಂಥದ್ದು ಮಾಡಿದ್ದಾರೆ. ಆಮೇಲೆ ಹೇಳ್ತಾ ಹೋದರೆ ಸ್ವಸಹಾಯ ಗುಂಪುಗಳಿಗೆ ಮತ್ತು ವಿಧವೆಯರಿಗೆ ಆಕಳು ಕೊಡಲಿಕ್ಕೆ 50,000 ಅವರ ಪೀರಿಯಡ್ನಲ್ಲಿ ಕೊಡ್ತಾಯಿದ್ರು. ಆಮೇಲೆ ಮನೆಯನ್ನು ಹೆಣ್ಮಕ್ಕಳ ಹೆಸರಿಗೆ ಮಾಡಬೇಕಂತ ಹೇಳಿದರು. ಆ್ಯಸಿಡ್ ದಾಳಿಗೆ ಬಹಳ ಕಡಿಮೆ ಮೊತ್ತ ಕೊಡ್ತಿದ್ರು, ಅವರೇ ಜಾಸ್ತಿ ಮಾಡಿದ್ದು ಆ್ಯಸಿಡ್ ದಾಳಿಗೆ. ಸಂಧ್ಯಾ ಸುರಕ್ಷಾ ಒಬ್ಬರಿಗೆ ವೃದ್ಧಾಪ್ಯ ವೇತನಕ್ಕೆ ಸಿಗ್ತಿದ್ರು. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ವೃದ್ಧರಿದ್ದರು, ಇಬ್ಬರಿಗೂ ಸಂಧ್ಯಾ ಸುರಕ್ಷಾ ಯೋಜನೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೆ ಸನ್ಮಾನ್ಯ ಯಡಿಯೂರಪ್ಪನವರು.